ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ವೀಕೆಂಡ್ ಅಲ್ವಾ, ಹಾಗಾಗಿ ನಮ್ಮ ಏರಿಯಾದಲ್ಲೇ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಸೊ ಹೇಗಿದ್ರು ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಲ್ವಾ, ಐ ಥಾಟ್ ವೈ ಐ ಶುಡ್ ನಾಟ್ ರೆಕಾರ್ಡ್ ದಿಸ್. ನಾನು ಬೆಳಗ್ಗೆ ಎದ್ದು ಮನೆ ಬಿಟ್ಟಾಗ ಆಕ್ಚುಲಿ ಸ್ವಲ್ಪ ಕತ್ಲೆ ಅಂತ ಅನಿಸ್ತಿತ್ತು. ನಾನು ಆಚೆ ಜನ ಓಡಾಡ್ತಿದ್ದಾರೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ತುಂಬಾ ಜನ ಓಡಾಡ್ತಿದ್ದಾರೆ. ಸುಮಾರು ಜನ ಜಾಗಿಂಗಿಗೆ ಬಂದಿದ್ದಾರೆ. ಮತ್ತೆ ನಮ್ಮ ಮನೆ ಹತ್ರ ಇಲ್ಲೇ ಒಂದು ಫ್ರೆಶ್ ಅಂತ ಒಂದು ಸ್ಟೋರ್ ಇದೆ. ಅಲ್ಲಿಗೆ ಫ್ರೆಶ್ ಆಗಿರೋ ತರಕಾರಿ ಮತ್ತೆ ಸೊಪ್ಪುಗಳನ್ನೆಲ್ಲ ತಂದು ಲೋಡ್ ಮಾಡ್ತಿದ್ದಾರೆ. ಮತ್ತೆ ಹಾಲಿನ ಅಂಗಡಿಗೆ ಹಾಲೆಲ್ಲ ಲೋಡ್ ಮಾಡ್ತಿದ್ದಾರೆ. ಚೆನ್ನಾಗಿದೆ ಒಂಥರ ಬೆಳಗ್ಗೆನೇದು ಟೆಂಪಲ್ಗೆ ಹೋಗೋ ಎಕ್ಸ್ಪೀರಿಯನ್ಸ್. ಇಲ್ಲಿಂದ ಹೋಗೋವಾಗ ವಿಜಯನಗರ ಫುಡ್ ಸ್ಟ್ರೀಟ್ ಕಡೆನೇ ಹೋಗೋದು. ಬೆಳಗ್ಗೆನೆ ಫುಡ್ ಸ್ಟ್ರೀಟ್ ಯಾವ ತರ ಕಾಣುತ್ತೆ ಅಂತ ನಾನು ತೋರಿಸ್ತೀನಿ. ಯೂಶಲಿ ಎಲ್ಲರೂ ನೋಡುವಂಥ ಫುಡ್ ಸ್ಟ್ರೀಟ್ ಹೇಗಿರುತ್ತೆ ಅಂದ್ರೆ ಗಿಜಿ ಅಂತ ಇರುತ್ತೆ, ತುಂಬಾ ಜನ ಇರ್ತಾರೆ, ತುಂಬಾ ವೆಹಿಕಲ್ಸ್ ಇರುತ್ತೆ. ಆಮೇಲೆ ಫುಡ್ ಸ್ಟ್ರೀಟ್ ತುಂಬಾ ವ್ಯಾಪಾರ ಮಾಡ್ತಿರ್ತಾರೆ, ಅದನ್ನ ನೋಡ್ತೀವಿ. ಬೆಳಗ್ಗೆನೆ ಹೇಗೆ ಕಾಣುತ್ತೆ ಅಂತ ಇವತ್ತು ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಹೀಗೆ ಕಾಣಿಸುತ್ತೆ ನೋಡಿ ಫುಡ್ ಸ್ಟ್ರೀಟ್. ಬೆಳಗ್ಗೆನೆ ಫುಡ್ ಸ್ಟ್ರೀಟಲ್ಲಿ ಜಾಸ್ತಿ ಜನ ಯಾರೂ ಇರೋದೇ ಇಲ್ಲ. ಇವಾಗ ಇನ್ನೂ 6 ಗಂಟೆ ಅಲ್ವಾ, ಹಾಗಾಗಿ ಜನ ಇಲ್ಲ. ಇನ್ನೇನು 8 ಗಂಟೆ ಹಂಗೆ ಸ್ಟಾರ್ಟ್ ಮಾಡ್ತಾರೆ. ದೇವಸ್ಥಾನದಿಂದ ವಾಪಸ್ ಬರ್ತೀನಲ್ವಾ, ಅವಾಗ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಮೇ ಬಿ 1-2 ಅಟ್ಲೀಸ್ಟ್ ಅಂಗಡಿಗಳು ಓಪನ್ ಇರುತ್ತೆ ನೋಡಿ. ಇದು ದೇವಸ್ಥಾನ. ನಾನು ಫುಡ್ ಸ್ಟ್ರೀಟಲ್ಲಿ ತೋರಿಸಿದ್ನಲ್ಲ, ಫುಡ್ ಸ್ಟ್ರೀಟ್ದೊಂದು ವೀಡಿಯೋ ಮಾಡಿದ್ನಲ್ಲ, ಅದೇ ಸೇಮ್ ದೇವಸ್ಥಾನ. ಹಾಟ್ ಬಾದಾಮ್ ಮಿಲ್ಕ್ ಅವ್ರ ಸ್ಟಾಲ್ ಇಲ್ಲೇ ಬಿಟ್ಟೋಗಿದ್ದಾರೆ. ನೋಡಿ, ಇಲ್ಲಿವರೆಗೂ ಫುಡ್ ಸ್ಟ್ರೀಟೇ ಈ ಥರ ಕಾಣಿಸುತ್ತೆ. ಇದು ಎಲ್ಲ ಅವ್ರ ಅಂಗಡಿಗಳಿಗೆಲ್ಲ ಸ್ವಲ್ಪ ಕವರ್ ಮಾಡಿ ಹೋಗಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಕವರ್ ಮಾಡಿ ಹೋಗಿರ್ತಾರೆ. ಈ ರೋಡು ಅಷ್ಟೇ ಫುಲ್ಲು ಖಾಲಿಯಾಗಿದೆ. ಇದು ಹೊಸ ರೋಡು, ಫುಡ್ ಸ್ಟ್ರೀಟ್ ಓಪನ್ ಆಗಿರೋದು. ಇಲ್ಲೂ ಕೂಡ ಒಂದು 3-4 ಅಂಗಡಿ ಇರುತ್ತೆ. ಇಲ್ಲೂ ಯಾರೂ ಇಲ್ಲ ಸದ್ಯಕ್ಕೆ. ಫುಡ್ ಸ್ಟ್ರೀಟ್ ಕಂಪ್ಲೀಟ್ ಖಾಲಿಯಾಗಿದೆ, ಇನ್ನೂ ಯಾರೂ ಬಂದಿಲ್ಲ ಅಂಗಡಿಯವರು. ವಾಪಸ್ ಇಲ್ಲಿಂದ ನಾನು ಮನೆಗೆ ಹೋಗ್ತೀನಲ್ವಾ, ಅವಾಗ ತೋರಿಸ್ತೀನಿ. ಅಟ್ಲೀಸ್ಟ್ 1-2 ಅಂಗಡಿಗಳಾದರೂ ಓಪನ್ ಇರುತ್ತೆ, ಯಾಕೆಂದರೆ ಅವರು ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ತಾರೆ. ನೋಡೋಣ ಅಂಗಡಿಗಳು ಓಪನ್ ಇರುತ್ತೆ ಏನೋ ಅಂತ. ನಾನು ಎಷ್ಟೊತ್ತಿಗೆ ಬರ್ತೀನಿ ಅಂತ ನನಗೂ ಗೊತ್ತಿಲ್ಲ. ಸ್ವಲ್ಪ ಲೇಟಾಗಿ ಬಂದೆ, ಅಂದರೆ ಒಂದು 8:30-9 ಗಂಟೆ ಆದರೆ ನಾನು ಬರೋವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು 1-2-3 ಅಂಗಡಿಗಳು ಓಪನ್ ಆಗಿರುತ್ತೆ. ಅವಾಗ ತೋರಿಸ್ತೀನಿ ಫುಡ್ ಸ್ಟ್ರೀಟ್ ಹೇಗೆ ಕಾಣುತ್ತೆ ಅಂತ. ಸಾವರಿಯ ಅಂಗಡಿಗಳನ್ನೆಲ್ಲ ಇಲ್ಲಿ ನಿಲ್ಲಿಸಿ ಹೋಗಿದ್ದಾರೆ. ಇದು ಲಿಂಗದ ಹೂವು ಅಂತ, ಶಿವನ್ಗೆ ಶ್ರೇಷ್ಠ ಅಂತ ಹೇಳ್ತಾರೆ. ಒಂದೇ ಒಂದು ಬಿಟ್ಟಿದೆ. ಇಲ್ಲಿ ಯಾವಾಗಲೂ ಜಾಸ್ತಿ ಇರ್ತಿತ್ತು, ಬಟ್ ಇವತ್ತು ಒಂದೇ ಒಂದಿದೆ. ಜಿಮ್ ಆಗಲೇ ಓಪನ್ ಆಗೋಗ್ಬಿಟ್ಟಿದೆ. ಇವಾಗ ದೇವಸ್ಥಾನದ ಹತ್ರ ಬಂದೆ. ಒಂದು 5-10 ನಿಮಿಷ ಅಷ್ಟೇ ನಾವು ಇಲ್ಲಿ ದೇವಸ್ಥಾನಕ್ಕೆ ಬರೋದಕ್ಕೆ. ನಮ್ಮ ಮನೆಯಿಂದ ವಾಕಬಲ್ ಡಿಸ್ಟೆನ್ಸ್. ಈ ಕಡೆ ಇಲ್ಲಿಂದ ಮುಂದೆ ಹೋದರೆ ಆದಿಚುಂಚನಗಿರಿ ಟೆಂಪಲ್ ಸಿಗುತ್ತೆ, ಈ ಕಡೆ ಹೋದರೆ ದಾಸರಳ್ಳಿ ಸಿಗುತ್ತೆ. ಒಂದು ಕಡೆ ನೀರು ಬಂದರೆ 3 ಕಡೆನೂ ಬರುತ್ತೆ. ಟ್ಯಾಪಲ್ಲಿ 3 ಟ್ಯಾಪಲ್ಲೂ ಒಟ್ಟಿಗೆ ನೀರು ಕ್ಲೋಸ್ ಆಗುತ್ತೆ. ನೋಡಿ
ಈ ಟೆಂಪಲಲ್ಲಿ ಏನಪ್ಪ ವಿಶೇಷತೆ ಅಂದರೆ ಇಲ್ಲಿ ಎಷ್ಟೊಂದು ಪ್ರಾಣಿ ಪಕ್ಷಿಗಳು ಕೂಡ ಇದೆ. ಇಲ್ಲಿ ನೋಡಿ, ಇಲ್ಲಿ ಬಾತುಕೋಳಿಗಳಿದೆ. ಕಚ್ಬಿಟ್ರೆ ಅಂತ ಭಯ. ಟಚ್ ಮಾಡೋಣ ನೋಡೋಣ. ಹಿಂದೆ ನೋಡಿ ಅಲ್ಲೊಂದು ಬಾತುಕೋಳಿ ಸ್ವಲ್ಪ ಹೆದರ್ಕೊಳ್ತದೆ ಹತ್ರ ಬರೋದಕ್ಕೆ. ಅದು ಇಲ್ಲೇ ಇತ್ತು, ನಾನು ಬಂದ ತಕ್ಷಣ ಹಿಂದೆ ಹೋಯ್ತು. ಅದು ಫ್ರೀಯಾಗಿ ಆರಾಮಾಗಿ ಓಡಾಡ್ಕೊಂಡಿದೆ. ಕಚ್ಬಿಡುತ್ತೆ ಅಷ್ಟೇ ಕೈ ಕೊಟ್ಟರೆ. ಈ ಬಾತುಕೋಳಿ ಕಚ್ಚುತ್ತೆ. ಇದು ಚೂರು ಉಳಿಟ್ರು ಕಚ್ಬಿಡುತ್ತೆ ಜೋರಾಗಿದ್ದು. ಅದು ಹೆದರ್ಕೊಳುತ್ತೆ, ನಮ್ಮನ್ನು ಹೆದರ್ಸುತ್ತೆ. ಬಂತು ಆ ಬಾತುಕೋಳಿ ಬಂತು. ಓಡೋಯ್ತು, ವಾಪಸ್ ಹೊರಟೋಯ್ತು. ಆ ಕಡೆಯಿಂದ ಹಿಂದೆಗಡೆ ಇದೆ, ಅಲ್ಲೇ ಬರ್ತಾ ಇದೆ. ನೋಡೋಣ ಬರುತ್ತಾ ಅಂತ. ಬರ್ತಾ ಇದೆ. ನಂಗೂ ಭಯ ಆಗ್ತಿದೆ ಹತ್ರ ಬರ್ತಾ ಆ್ಯಕ್ಚುಲಿ ಬಾತುಕೋಳಿ ಬಂತು. ಹೆಂಗೆ ಸೌಂಡ್ ಮಾಡ್ತದೆ. ಇವಾಗ ಬಂದಿದೆ ನೋಡಿ ಇದು. ಇಲ್ಲಿ ನೋಡಿ, ಇಲ್ಲಿ ಆಚೆ ಎಷ್ಟೊಂದು ಲವ್ ಬರ್ಡ್ಸ್ ಇದೆ. ಇಲ್ಲಿ ನೋಡಿ, ದೇವಸ್ಥಾನ ಒಳಗಡೆ ಒಂದು ಅಕ್ವೇರಿಯಂ ಇಟ್ಟಿದ್ದಾರೆ. ಅಕ್ವೇರಿಯಂ ಒಳಗಡೆ ಒಂದು ಮೀನಿದೆ, ಆರೆಂಜ್ ಕಲರ್ದೊಂದು ಫಿಶ್ ಇಟ್ಟಿದ್ದಾರೆ. ಆ್ಯಕ್ಚುಲಿ ಈ ಫಿಶ್ ಏನು ಗೊತ್ತಾ, ಅಲ್ಲಿತ್ತು, ಆ ಎಡ್ಜಲ್ಲಿತ್ತು. ನಾನು ಆ ಕಡೆಯಿಂದ ಬರೋವಾಗ ನೋಡಿದಾಗ ಸಡನ್ನಾಗಿ 2 ಫಿಶ್ ಇದೆ ಅಂತ ಅಂದ್ಕೊಂಡೆ. ಈ ಕಡೆ ಬಂದು ನೋಡಿದಾಗ ಒಂದೇ ಇರೋದು. ಇನ್ನು ಚಿಕ್ಕದಿದೆ, ಅದ್ರ ಮರಿಗಳು, ಮೀನುಗಳು ಓಡಾಡ್ತಾ ಇದೆ. ಇಲ್ಲೇ ನೋಡ್ತಾ ಇದೆ ಅಷ್ಟೇ. ಹಲೋ, ಇಲ್ಲಿ ಚಿಕ್ಕ ಮೀನುಗಳು. ಇದೆಲ್ಲ ಆರೆಂಜ್ ಕಲರ್ ಮೀನ ಈ ಕಡೆ ಇರೋದು. ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ಕಲರ್ ಮೀನಿದೆ. ಇದು ನೋಡಿ, ಕ್ಯಾಮ್ರಾ ಯಾವ ಕಡೆ ಇದೆ ಆ ಕಡೆನೇ ಬರ್ತಿದೆ ಈ ಮೀನು. ಇಲ್ಲೂ ಕೂಡ ಇನ್ನೊಂದು ಅಕ್ವೇರಿಯಂ ಇದೆ. ಅದರೊಳಗಡೆ ಒಂದು ಫಿಶ್ ಇದೆ. ಅದೇನು ರಿಯಾಕ್ಷನ್ನೇ ಇಲ್ಲ, ಸುಮ್ಮನೆ ಹಾಗೇ ಇದೆ. ಇವಾಗ ಸ್ವಲ್ಪ ಮೂವ್ ಆಗ್ತಾ ಇದೆ. ಅದ್ರ ಜೊತೆಗೆ ಸಣ್ಣ ಮರಿಗಳಿದೆ. ಆ ಫಿಶ್ನ ಹತ್ತಿರದಿಂದ ತೋರಿಸ್ತೀನಿ. ನಾನು ಸ್ಟಾರ್ಟಿಂಗಲ್ಲಿ ಬಂದು ನೋಡಿದಾಗ ಅದ್ರೊಳಗಡೆ ಏನು ಫಿಶ್ ಇದೆಯಾ ಇಲ್ವಾ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಅದ್ರೊಳಗಡೆ ಒಂದು ಫಿಶ್ ಇದೆ, ಒಂಥರ ಗ್ರೇ ಕಲರ್ ಥರ ಇದೆ. ಅದು ಬಿಟ್ಟರೆ ಇಲ್ಲೂ ಕೂಡ ಸಣ್ಣ ಮೀನುಗಳಿದೆ ನೋಡಿ. ಇಲ್ಲಿ ಇದೆ ಕಲ್ಲುಗಳ ಮಧ್ಯದಲ್ಲಿ ಈ ಮೀನು. ರಿಯಾಕ್ಷನ್ನೇ ಇಲ್ಲ, ಅದೇನು ಮಲಗಿದೆಯಾ ಏನೂ ಗೊತ್ತಾಗ್ತಿಲ್ಲ. ಅದು ಬಿಟ್ಟರೆ ಈ ಥರ ಚಿಕ್ಕ ಮೀನುಗಳಿದೆ. ಅದು ಅಷ್ಟೇ ನಿಂತಲ್ಲೇ ನಿಂತಿದೆ. ಓ, ಇಲ್ಲಿ ನೋಡಿ ಮೇಲೆ ಎಷ್ಟೊಂದಿದೆ. ಟಾಪ್ ಸರ್ಫೇಸಲ್ಲಿ ಜಾಸ್ತಿ ಇದೆ. ಅಯ್ಯೋ, ಇಲ್ಲೂ ಒಂದು ಮೀನಿದೆ, ಗೊತ್ತೇ ಆಗಿಲ್ಲ ನನಗೆ. ಓ, ಇದು ಹಂಗೆ ಮಲ್ಕೊಂಡಿದೆ. ನಾನು ಬರೀ ಒಂದೇ ಮೀನು ನೋಡಿದ್ದು, ಇವಾಗ ಗೊತ್ತಾಗ್ತಿದೆ 2 ಮೀನಿದೆ. ಅಲ್ಲೂ ಒಂದಿದೆ, ಅದು ಅಷ್ಟೇ ರಿಯಾಕ್ಷನೇ ಇಲ್ಲ, ಸುಮ್ಮನೆ ಇದೆ. ಮರಿಗಳೆಲ್ಲ ಓಡಾಡ್ತಿದೆ, ಬಟ್ ದೊಡ್ಡ ಮೀನುಗಳು ಮಾತ್ರ ಏನೂ ರಿಯಾಕ್ಷನೇ ಇಲ್ಲ. ಇಲ್ಲಿ ಇದು 2ನೇ ಮೀನು ಇಲ್ಲಿರೋದು. ಏನು 2 ರಿಯಾಕ್ಷನೇ ಇಲ್ಲ, ಅಂದರೆ ಹಾಗೆ ಸುಮ್ಮನೆ ಇರ್ತವೆ 2. ಅದು ಅಲ್ಗಾಡಿದ್ರೆ ಅಟ್ಲೀಸ್ಟ್ ನಿಮಗೆ ಮೀನು ಎಲ್ಲಿದೆ ಅಂತ ಏನಾದರೂ ಗೊತ್ತಾಗುತ್ತೆ. ಅಲ್ಗಾಡ್ತಾನೂ ಇಲ್ಲ ಅದಂತೂ. ಇಲ್ಲಿ 2 ಮೊಲ ಇದೆ, ಮುಟ್ಟೋದಕ್ಕಾಗೋದಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಗ್ರಿಲ್ಸ್ಗಳು ಹಾಕಿದಾರಲ್ವ, ಹಾಗಾಗಿ ಟಚ್ ಮಾಡೋದಕ್ಕಾಗೋದಿಲ್ಲ. ಅದು ನೋಡಿ, ಅದು ಬರೋದಕ್ಕೆ ಟ್ರೈ ಮಾಡ್ತಿದ್ದೆ, ಆಗ್ತಾಯಿಲ್ಲ. ಇದು ಮಲಗಿತ್ತು ಆ್ಯಕ್ಚುಲಿ ಬಂದಾಗ. ಇವಾಗ ಎದ್ದಿದೆ. ಅದು ತಿನ್ನಕ್ಕೆ ಏನಾದರೂ ಕೊಡ್ತಾರೇನೋ ಅಂತ ಪಾಪ ಹತ್ರ ಬರ್ತಿದ್ದೆ, ನಾನು ತಗೊಂಬಂದಿಲ್ಲ. ಹಲೋ, ಕಣ್ಣೆಲ್ಲ ಎಷ್ಟು ರೆಡ್ ಆಗಿದೆ. ಅಯ್ಯೋ, ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಇಲ್ಲಿ ಗ್ರಿಲ್ಸ್ ಹಾಕಿದಾರಲ್ಲ, ಹಾಗಾಗಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ. ಹತ್ತಿರದಿಂದ ನೋಡಬೇಕು, ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಳಗಡೆ ಎಲ್ಲ ಕೋಳಿಗಳಿದೆ. ಇಲ್ಲಿ ನೋಡಿ, ಕೋಳಿಗಳಿದೆ. ಮೊಲ ಮತ್ತು ಕೋಳಿ ಒಟ್ಟಿಗೆ ಇರುತ್ತೆ. ಕೋಳಿ ಜೊತೆ ಒಂದು ಹುಂಜಾನೂ ಇದೆ. ಇಲ್ಲಿ ಎಷ್ಟೊಂದು ಫಿಶ್ಗಳಿದೆ, ಜೊತೆಗೆ ಆಮೆಗಳಿದೆ, ಸಿಕ್ಕಾಪಟ್ಟೆ ಆಮೆಗಳಿದೆ ಇಲ್ಲಂತೂ. 2 ಆಮೆ ನೋಡಿ ಅಲ್ಲಿ ಮೇಲೆ ಆರಾಮಾಗಿ ರೆಸ್ಟ್ ಮಾಡ್ತಾ ಇದೆ.
ಅದ್ರ ಪಕ್ಕದಲ್ಲಿ ಇನ್ನೊಂದು ಆಮೆ ಇದೆ, ಒಂದು ಚಿಕ್ಕದೊಂದು ಮರಿ ಆಮೆ ಇದೆ. ಅದು ಇಲ್ಲಿ ಸ್ವಲ್ಪ ಗ್ರಿಲ್ಗಳು ಹಾಕಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಕ್ಯಾಮ್ರಾ ಅಲ್ಲಿ ಫೋಕಸ್ ಆಗಲ್ಲ. ಜೊತೆಗೆ ಇಲ್ಲೂ ಒಂದಿದೆ, ಈಗ ಕರೆಕ್ಟಾಗಿ ಕ್ಯಾಮ್ರಾ ಕಡೆನೇ ನೋಡ್ತಾ ಇದೆ. ಫಿಶ್ಗಳು ನೋಡಿ ಎಷ್ಟೊಂದಿದೆ ಗೊತ್ತಾ, ಅಷ್ಟು ನೀಟಾಗಿ ಕ್ಯಾಮ್ರಾ ಫೋಕಸ್ ಆಗಲ್ಲ ಅಷ್ಟೊಂದು. ಚೆನ್ನಾಗಿದೆ, ಇದೊಂಥರ ನನ್ನ ಫೇವ್ರೆಟ್ ಪ್ಲೇಸ್ ಇದು. ಬೆಳಗ್ಗೆ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ನಮ್ಮ ವಿಜಯನಗರದಲ್ಲಿ ತುಂಬ ಒಂದು ಫೇಮಸ್ ಟೆಂಪಲ್. ಇಲ್ಲಿ ನೋಡಿ ಎಷ್ಟೊಂದು ಮೀನುಗಳಿದೆ, ಆಮೇಲೆ ಆಮೆಗಳಿದೆ. ಇಲ್ಲಿ 2 ಮೇಲ್ಗಡೆನೇ ಕಾಣಿಸ್ತಿದೆ, 2 ಆಮೆ. ಇದು ಆ್ಯಕ್ಚುಲಿ ಇಲ್ಲಿ ಇದೆಯಲ್ಲ ವೈಟ್ ಕಲರ್ ಮೀನು ಹೋಯ್ತಲ್ಲ, ಅದ್ರ ಪಕ್ಕದಲ್ಲಿರೋದು ಆಮೆ. ಅದು ನೀರೊಳಗಡೆ ತೇಲ್ತಾ ಇದೆ ನೋಡಿ. ಇಲ್ಲಿ 2 ಇದೆ ಆಮೆಗಳು. ಇಲ್ಲೆರಡು ಆಮೆಗಳಿದೆ. ಅಲ್ಲೊಂದು ಮರಿ ಆಮೆ ಕೂಡ ಇತ್ತು, ಅದೆಲ್ಲೋ ಹೋಯ್ತು ನೋಡಿ. ಇದು ಆಮೆ ನಮ್ಮ ಕಡೆನೇ ನೋಡ್ತಾ ಇದೆ. ಹೊರಗಡೆಯಿಂದ ತಂದಿದ್ದ ಆಮೆಗಳನ್ನ ಇಲ್ಲಿ ಬಿಡೋ ಹಾಗಿಲ್ಲ, ಅದಕ್ಕೆ ಅವಕಾಶ ಇಲ್ಲ. ಇದ್ರೊಳಗಡೆನೂ ಅಷ್ಟೇ ಎಷ್ಟೊಂದು ಲವ್ ಬರ್ಡ್ಸ್ಗಳಿದೆ. ಎಲ್ಲ ರಿಂಗ್ ಥರ ಹಾಕಿದಾರಲ್ಲ, ಅದ್ರೊಳಗಡೆನೂ ಬಂದು ಲವ್ ಬರ್ಡ್ಸ್ ಕೂತ್ಕೊಳ್ಳುತ್ತೆ. ಆಮೇಲೆ ಒಂದು ಸಣ್ಣದು ಒಂದು ಮಡಕೆ ಥರ ಇಟ್ಟು ಅದನ್ನು ಸ್ವಲ್ಪ ಓಪನ್ ಮಾಡಿರ್ತಾರೆ, ಅದು ಅದಕ್ಕೆ ಗೂಡು ಥರ ಅದರೊಳಗಡೆ ಹೋಗಿ ಸೇರ್ಕೊಂಡಿರುತ್ತೆ ನೋಡಿ. ಅದರೊಳಗಡೆ ಆಲ್ರೆಡಿ 2 ಸೇರ್ಕೊಂಡಿದೆ. ಇಲ್ಲೊಂದು ಜೋಕಾಲ ಥರ ಹಾಕಿದ್ದಾರೆ, ಅದ್ರ ಮೇಲೂ ಅದು ಕೂತ್ಕೊಂಡಿದೆ ಒಂದು. 2 ಹಾಕಿದ್ದಾರೆ ಜೋಕಾಲಿ ಥರ. ಇದ್ರೊಳಗಡೆ ಇಲ್ಲಿ ಫುಡ್ ಹಾಕಿದ್ದಾರೆ. ಇಲ್ಲಿ ಜೋಕಾಲೆ ಮೇಲೆ ಒಂದು ಕೂತ್ಕೊಂಡಿದೆ. ಇಲ್ಲಿ ಲಾಸ್ಟ್ಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದೆ. ರಿಯಾಕ್ಟ್ ಮಾಡ್ತು ನಂಗೆ ಸರಿಯೋದು. ಮಾಡ್ತಾ ಇಲ್ಲ, ವಿಡಿಯೋ ಮಾಡೋಕ್ಕಿಂತ ಮುಂಚೆ ಮಾಡ್ತಿತ್ತು. ಫುಡ್ಡು ಹಾಕಿದ್ದಾರೆ, ನೀರು ಹಾಕಿದ್ದಾರೆ. ಇಲ್ಲೊಂದು ನಾಯಿ ಬೊಗಳ್ತಾ ಇತ್ತು, ಬೊಗಳ್ತಾ ಇದ್ದಾಗ ನೋಡಬೇಕಿತ್ತು. ಲವ್ ಬರ್ಡ್ಸ್ ಎಲ್ಲ ಹಿಂಗೆ ಈ ಕಡೆ ಸೈಡಲ್ಲಿ ಇದ್ದಿದ್ದೆಲ್ಲ ಆ ಕಡೆ ಸೈಡಲ್ಲಿ ಹೋಗ್ಬೇಕು. ಅದ್ರೊಳಗಡೆ ಎಷ್ಟು ಮುದ್ದಾಗಿ 2 ಆರೆಂಜ್ ಕಲರ್ದು ಲವ್ ಬರ್ಡ್ಸ್ ಕೂತ್ಕೊಂಡಿದೆ, ಒಂದು ಕಣ್ಣು ಮುಚ್ಕೊಂಡಿದೆ. ಇದ್ರೊಳಗಡೆ ಇನ್ನೂ ಒಂದು ಆರೆಂಜ್ ಕಲರ್ದು ಇದಿದೆ, ಏನೋ ಲವ್ ಬರ್ಡ್ ಇದೆ. ಅದ್ರೊಳಗಡೆ ಹೋಯ್ತು, ಇದು ಆಚೆ ಬಂದ್ಬಿಡ್ತು ಸಡನ್ನಾಗಿ. ನಾನು ಕ್ಯಾಮ್ರಾದಲ್ಲಿ ತೋರಿಸೋಣ ಅನ್ನೋವಾಗ ಒಳಗಡೆ ಹೋಯ್ತು ನೋಡಿ. ಇಲ್ಲಿ 2 ಕಾಣಿಸ್ತಿದೆ ಇವಾಗ. ಇಲ್ಲಿ ನೋಡಿ ಆಸ್ಟ್ರಿಚ್ ಇದೆ, 1 2 3 ಇದೆ. ಅದು ಕೆಳಗಡೆ ಹೊಟ್ಟೋಗ್ಬಿಡುತ್ತೆ ಇವಾಗ. ನಾನು ಹೇಳಿಲ್ವಾ ಕೆಳಗಡೆ ಹೋಗುತ್ತದು. ನಾವು ಬಂದ ತಕ್ಷಣ ಅದು ಹೆದರ್ಕೊಂತು, ಏನಾದರೂ ತಿನ್ನೋಕೆ ಕೊಡ್ತಾರಾ ಅಂತ ನೋಡ್ತಾ ಇದೆ. ಇದ್ರೊಳಗಡೆ 3 ಆಸ್ಟ್ರಿಚ್ ಇದೆ. ನಾನು ಲಾಸ್ಟ್ ಟೈಮ್ ಬಂದಾಗ ಒಂದು ಆಚೆ ಓಡಾಡ್ತಿತ್ತು, ಈ ಸರಿ ಬಾತ್ಕೊಳ್ಳಿ ಓಡಾಡ್ತಿದೆ ಆಚೆ. ಕಚ್ಚುತ್ತೆ, ಕೈ ಕೊಡ್ಬೇಡ, ನನಗೂ ಹಂಗೆ ಕಚ್ಚಿತು. ಸುಮ್ಮನೆ ಹಿಂಗಿಟ್ಟ ಕಚ್ಚೇ ಬಿಡ್ತದು. ಅವಾಗಲೇ ಅಲ್ಲಿ ಮೇಲ್ಗಡೆ ಕೂತ್ಕೊಂಡು ಕೆಳಗಡೆ ಬಂದ್ಬಿಡ್ತದು. ಒಳ್ಳೆ ಚಾ ಕೊಡ್ದಂಗೆ ಆಯ್ತು ಹಂಗೆ ಕಚ್ಚೋದು. ಪ್ರವಾಸ ಬಿಡ ಇದು ಜೋರಾಗಿ ಕಚ್ಬಿಡ್ತಿದ್ದು. ಸುಮ್ಮನೆ ಹಿಂಗೆ ಇಟ್ಟೆ ಕೈ ಬಂದು ಕುತ್ತೇ ಬಿಡೋದ. ಇದಕ್ಕೂ ಅಷ್ಟೇ, ಅಲ್ಲಿ ಫುಡ್ ಎಲ್ಲ ಅಲ್ಲೇ ಒಳಗಡೆನೆ ಹಾಕಿಟ್ಟಿದ್ದಾರೆ. ಇದ್ರ ರೆಕ್ಕೆ ಎಲ್ಲ ಕೆಳಗಡೆ ಉದ್ರೋಗ್ತಿದೆ ಸ್ವಲ್ಪ. ಅದೆರಡು ಬ್ಲ್ಯಾಕ್ ಇದೆ, ಕಂಪ್ಲೀಟ್ ಬ್ಲ್ಯಾಕ್ ವಿತ್ ವೈಟ್ ಡಾಟ್ಸ್ ಕಾಣುತ್ತೆ. ಇದು ಸ್ವಲ್ಪ ಒಂಥರ ಸಿಮೆಂಟ್ ಕಲರ್ ಥರ ಕಾಣುತ್ತೆ, ಒಂಥರ ಗ್ರೇ ಕಲರ್ ಥರ ಇರೋ ಆಸ್ಟ್ರಿಚ್, ಮತ್ತು ಮೇಲೆ ವೈಟ್ ಡಾಟ್ಸ್ ಇದೆ. ಕೈಯೇ ಕಚ್ಬಿಡ್ತಿದ್ದೆ ಸುಮ್ಮನೆ ಹಿಂಗಂದೆ ನೋಡೋಣ ಅಂತ. ತಪ್ಪಂತ ಕೂತ್ಬಿಡ್ತು ಹಂಗೆ ಕೈ. ಇಲ್ಲಡಿ ಒಂದು ಆಸ್ಟ್ರಿಚ್ ಮೇಲ್ಗಡೆ ಕೂತ್ಕೊಂಡಿದೆ. ನಾವು ಬಂದ ತಕ್ಷಣ ಕೆಳಗಡೆ ಹೊಟ್ಟೋಗ್ಬಿಡುತ್ತೆ. ಹತ್ರ ಬರೋದಿಲ್ಲ ಇದಕ್ಕೆ, ಹತ್ರ ಹೋದ್ರೆ ಕಚ್ಬಿಡುತ್ತಿದ್ದು. ಸರಿ
ಕೆಳಗಡೆ ಹೊಟ್ಟೋಗ್ಬಿಡ್ತದೆ ಇವಾಗ. ಹಾಂ ಹೋಯ್ತು. ಈ ಮನುಷ್ಯರು ಯಾಕಾದರೂ ಬರ್ತಾರೆ ನಮಗೆ ಕೂತ್ಕೊಳಕ್ಕೆ ಬಿಡಲ್ಲ ಅಂತ ಹೊರಟು. ಬನ್ನಿ ಬೇರೆ ಕಡೆ ಹೋಗೋಣ, ಅದಕ್ಕೆ ತೊಂದರೆ ಕೊಡಬೇಡ. ಇಲ್ಲೊಂದು ಚಿಕ್ಕ ಅಕ್ವೇರಿಯಂ ಇದೆ, ಅದರಲ್ಲೆಲ್ಲ ಸಣ್ಣ ಸಣ್ಣ ಫಿಶ್ಗಳಿದೆ. ಇಲ್ಲಿಂದ ನೋಡಿದ್ರೆ ನಾನು ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಿಲ್ಲ, ಫೋನಲ್ಲಿ ನೆಕ್ಸ್ಟ್ ಮಟ್ಟಿಗೆ ಕಾಣಿಸ್ಬೋದು, ಅಷ್ಟೊಂದು ಕ್ಲಿಯರಾಗಿ ಕಾಣಿಸಲ್ಲ. ಈ ಅಕ್ವೇರಿಯಂ ಒಳಗಡೆ ಇರೋವಂಥ ಫಿಶ್ಗಳು ಅಷ್ಟೊಂದು ಕ್ಲಿಯರಾಗಿ ಕಾಣಲ್ಲ, ಯಾಕಂದರೆ ಸ್ವಲ್ಪ ಇದು ಡಾರ್ಕ್ ಆಗಿ ಕಾಣುತ್ತೆ. ಅಕ್ವೇರಿಯಂ ತುಂಬ ಡಾರ್ಕ್ ಗ್ರೀನ್ ಥರ ಕಾಣಿಸುತ್ತೆ, ಹಾಗಾಗಿ ಅದರೊಳಗಡೆ ಇರೋವಂಥ ಮೀನುಗಳು ಅಷ್ಟೊಂದು ಕ್ಲಿಯರಾಗಿ ಕಾಣಿಸೋದಿಲ್ಲ. ಅಂದರೆ ಇಲ್ಲಿಂದ ನಾನು ಡೈರೆಕ್ಟಾಗಿ ನೋಡುವಾಗ ಅದು ಸ್ವಲ್ಪ ಒಳಗಡೆ ವೈಟ್ ಕಲರ್ ಇರೋವಂಥ ಫಿಶ್ಗಳೆಲ್ಲ ಸಣ್ಣ ಸಣ್ಣ ಮರಿಗಳು ಓಡಾಡೋದು ಕಾಣಿಸುತ್ತೆ. ಮೇ ಬಿ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಲ್ವೇನೋ. ತುಂಬ ಸಣ್ಣ ಸಣ್ಣ ಮೀನುಗಳಿದೆ ಇಲ್ಲಂತೂ, ಇಷ್ಟಿಷ್ಟ ಚಿಕ್ಕ ಚಿಕ್ಕ ಮೀನುಗಳು ನೋಡಿ. ಇದೇ ಅಕ್ವೇರಿಯಂ ಇದು ನಾನು ತೋರಿಸಿದ್ದು ಇವಾಗ. ಅಯ್ಯೋ ಹಾಂ, ಈ ಕಡೆ ಇದೆ ಫಿಶ್ಗಳು, ಬಟ್ ಇಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಿಲ್ಲ. ಇಲ್ಲಿ ಇದ್ರ ಹಿಂದೆಗಡೆ ಹಾಕಿರೋಂಥ ಕಂಬಿ ಕಾಣಿಸ್ತಿದೆ, ಅಲ್ಲಿ ಒಂದೇ ಒಂದಿದೆ ನೋಡಿ. ಇಲ್ಲಿ ಮೇಲೆ ಇಲ್ಲಿ ಒಂದೇ ಒಂದು ಮೀನು ಕಾಣಿಸ್ತಿದೆ. ಇಲ್ಲಿ ಕೆಳಗಡೆನೂ ಕಾಣಿಸ್ತಿದೆ, ಕೆಳಗಡೆ ಒಂದು ಕಾಣಿಸ್ತಿದೆ. ಇಲ್ಲಿ ಇನ್ನೂ ಒಂದಷ್ಟು ಲವ್ ಬರ್ಡ್ಸ್ಗಳಿದೆ. ಇಲ್ಲಿ ಸಖತ್ತಾಗಿದೆ ಆ್ಯಕ್ಚುಲಿ, ಮೊದಲಿಗಿಂತ ಕಂಪೇರ್ ಮಾಡಿದ್ರೆ ಇಲ್ಲಿ ಸೂಪರ್ ಆಗಿದೆ. ಇಲ್ಲಿ ನೋಡಿ ಎಷ್ಟೊಂದು ಒಂದು ಮೂರು ಲವ್ ಬರ್ಡ್ಸ್ ಅದು ಜೋಕಾಲಿ ಮೇಲೆ ಕೂತ್ಕೊಂಡಿದೆ. ಆಮೇಲೆ ಎಷ್ಟೊಂದು ಆ ರಿಂಗ್ ಒಳಗಡೆ ಸೇರ್ಕೊಂಡಿದೆ, ಎಷ್ಟೊಂದು ಈ ಥರ ಮಡಕೆ ಒಳಗಡೆ ಸೇರ್ಕೊಂಡಿದೆ. ಪಾಪ ಹಿಂಗಂದ್ರೆ ಎದ್ದೋಗ್ಬಿಡ್ತದೆ ಬೇಡ. ಇನ್ನೊಂದಂತೂ ಅದು ಫುಡ್ ಹಾಕಿಟ್ಟಿರ್ತಾರಲ್ಲ, ಒಂದು ಚಿಕ್ಕ ಬೌಲ್ ಥರ ಅದರೊಳಗಡೆ ಕೂತ್ಕೊಂಡು ತಿಂತಾ ಇದೆ. 4 ಕೆಳಗಡೆ ಇದೆ. ಒಂದೇನೋ ಅದೇನೋ ಆಗಿಬಿಡ್ತದೆ. ಆ ರಿಂಗ್ ಒಳಗಡೆ ಕೂತ್ಕೊಂಡು ಈಗ ಆಡ್ತಿರುವ ನೋಡೋಕೆ ಸಕ್ಕತ್ತಾಗಿದೆ. ಆ ರಿಂಗ್ಗಳು ಅಷ್ಟೇ ಎಷ್ಟು ಚೆನ್ನಾಗಿರೋಂಥ ಕಲರ್ಫುಲ್ ರಿಂಗ್ಗಳು ಹಾಕಿದ್ದಾರೆ ಗೊತ್ತಾ, ಚೆನ್ನಾಗಿದೆ. ವೈಟ್, ಬ್ಲೂ, ಯೆಲ್ಲೋ, ಗ್ರೀನ್ ಸಕ್ಕತ್ತಾಗಿದೆ. ಏನು ಸೌಂಡ್ ಮಾಡುತ್ತೆ ಗೊತ್ತಾ, ಕಿಲಿ ಕಿಲಿ ಅಂತಿದೆ. ಇಷ್ಟೊಂದು ಲವ್ ಬರ್ಡ್ಸ್ ಇದೆ, ಆದರೂ ತುಂಬ ಕ್ಲೀನಾಗಿದೆ ಇಲ್ಲಿರೋ ಜಾಗ. ಎಷ್ಟು ನೀಟಾಗಿ ಅದನ್ನು ಕ್ಲೀನ್ ಮಾಡಿಟ್ಟಿದ್ದಾರೆ ಗೊತ್ತಾ. ಇಲ್ಲೊಂದಂತೂ ಪಕ್ಷಿಗಳಿಗೆ ಅವಾಗವಾಗ ಊಟ ಹಾಕಬೇಕಲ್ವಾ, ಅದಕ್ಕೆ ಇವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ವಾಟರ್ ಬಾಟಲ್ ತಗೊಂಡು ಅದು ಹಿಂದೆಗಡೆ ಕಟ್ ಮಾಡಿಬಿಟ್ಟಿದ್ದಾರೆ ವಾಟರ್ ಬಾಟಲ್ನ. ಮತ್ತು ಇದು ಕ್ಯಾಪ್ ಹಾಕ್ತೀವಲ್ಲ, ಕ್ಯಾಪ್ ಹಾಕೋದಕ್ಕೆ ಒಂದು ಪ್ಲಾಸ್ಟಿಕ್ ಟ್ರೇನ ಸಪೋರ್ಟಾಗಿ ಕೊಟ್ಟಿದ್ದಾರೆ. ಆ ವಾಟರ್ ಬಾಟಲ್ ಹಿಂದೆಯಿಂದ ಕಟ್ ಮಾಡಿದಾರಲ್ಲ ಅದರೊಳಗಡೆ ಕಾಳುಗಳನ್ನ ಹಾಕ್ತಾರೆ. ಸೊ ಪಕ್ಷಿ ಬಂದು ಆ ಟ್ರೇಯಲ್ಲಿರೋವಂಥ ಕಾಳುಗಳನ್ನೆಲ್ಲ ತಿಂದಾಗ ಸ್ವಲ್ಪನೇ ಖಾಲಿ ಆಗುತ್ತೆ. ಅದು ಖಾಲಿ ಆದಮೇಲೆ ವಾಟರ್ ಬಾಟಲಲ್ಲಿ ಇರುತ್ತಲ್ಲ ಕಾಳು, ಅದು ಸ್ವಲ್ಪನೇ ಆಚೆ ಬರುತ್ತೆ. ಸೊ ದಟ್ ಅವ್ರು ಅವಾಗವಾಗ ಬಂದು ಇದನ್ನು ಫಿಲ್ ಮಾಡೋಂಥ ಅವಶ್ಯಕತೆ ಇರಲ್ಲ. ಅವಾಗವಾಗ ಬಂದು ಪಕ್ಷಿಗಳಿಗೆ ಊಟ ಹಾಕೋಂಥ ಅವಶ್ಯಕತೆ ಇರಲ್ಲ. ಯಾವಾಗ ಬಾಟಲಲ್ಲಿ ಕಂಪ್ಲೀಟಾಗಿ ಕಾಳುಗಳೆಲ್ಲ ಖಾಲಿ ಆಗುತ್ತೋ ಆವಾಗ ಒಂದ್ಸರಿ ಬಂದು ಅವರು ಫಿಲ್ ಮಾಡಿದ್ರೆ ಸಾಕು. ಚೆನ್ನಾಗಿದೆ, ಇದು ಒಂಥರ ಐಡಿಯಾ ಅವ್ರು ಮಾಡಿರೋದು. ಆ ಕ್ಯಾಪ್ನ ಫಿಟ್ ಮಾಡ್ತೀವಲ್ಲ, ಅದ್ರ ಬದಲು ಅವರು ಪ್ಲಾಸ್ಟಿಕ್ದು ಏನೋ ಒಂದು ಟ್ರೇ ಥರ ತೊಗೊಂಡು ಅದನ್ನು ಫಿಟ್ ಮಾಡಿದ್ದಾರೆ. ಕರೆಕ್ಟಾಗಿ ಫಿಟ್ ಆಗಿದೆ ಅದು. ನನಗೆ ಆ್ಯಕ್ಚುಲಿ ಹಾವುಗಳಂದರೆ ತುಂಬ ಭಯ, ಬಟ್ ನನಗೆ ಹಾವುಗಳು ಕಣ್ಣಿಗೆ ಅಷ್ಟಾಗಿ ಬೀಳೋದೇ ಇಲ್ಲ. ಜಾಸ್ತಿ ನಾನು ಹಾವುಗಳನ್ನ ನೋಡೇ ಇಲ್ಲ ಇವತ್ತುವರೆಗೂ. ಅಲ್ಲಿ ನೋಡಿ, ಅಲ್ಲೊಂದು ಜಾಲರ ಕಟ್ಟಿಗೆ ಬಿಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಜಾಸ್ತಿ ಮರ ಗಿಡಗಳಿದೆ, ಹಾಗಾಗಿ ತುಂಬ ಎಲೆಗಳೆಲ್ಲ ಬೀಳುತ್ತಲ್ವ, ಅದು ನೀಟಾಗಿ ಆ ಜಾಲರ ಒಳಗಡೆ ಬಂದು ಬೀಳಿ ಅಂತ. ಅದು ಅಂದರೆ ಇಲ್ಲಿ ಜಾಸ್ತಿ ಕೆಳಗಡೆ ಎಲ್ಲ ಬಿದ್ದರೆ ಅವಾಗವಾಗೆಲ್ಲ ಕ್ಲೀನ್ ಮಾಡಬೇಕಾಗತ್ತಲ್ವ. ಸೊ ಅದಕ್ಕೋಸ್ಕರ ಅವ್ರು ಅದನ್ನು ನೀಟಾಗಿ ಜಾಲರ ಕಟ್ಟಿ ಬಿಟ್ಟಿದ್ದಾರೆ. ಆಮೇಲೆ ಇನ್ನೊಂದೇನೆಂದರೆ
ಪಕ್ಷಿಗಳ ಗೂಡು ಮೇಲೆಲ್ಲ ಜಾಸ್ತಿ ಎಲೆಗಳು ಬೀಳಬಾರ್ದು ಅಂತ, ಅದೆಲ್ಲ ತುಂಬ ಗಲೀಜಾಗ್ಬಿಡುತ್ತೆ ಎಲ್ಲ ಬಿಟ್ಟರೆ. ಆಮೇಲೆ ಜೋರಾಗಿ ಬಿಟ್ಟರೆ ತುಂಬ ಸಣ್ಣ ಸಣ್ಣ ಪಕ್ಷಿಗಳಿದೆ, ಅದು ಅಷ್ಟು ತಡ್ಕೊಳ್ಳೋಷ್ಟು ಕೆಪಾಸಿಟಿ ಇರಲ್ಲ. ಅದಕ್ಕೆ ಅಲ್ಲೊಂದು ಜಾಲ್ಡ ಥರ ಕಟ್ಟಿ ಬಿಟ್ಟಿದ್ದಾರೆ, ಎಲೆಗಳೆಲ್ಲ ಅದರೊಳಗಡೆ ಬಂದು ಸೇರಿಕೊಳ್ಳುತ್ತೆ. ಇನ್ನು ಇನ್ನೊಂದು ಚೂರು ಮುಂದೆ ಹೋದರೆ ಅಲ್ಲೊಂದು ನಾಗಮ್ಮ ತಾಯಿದು ಕೂಡ ಒಂದು ವಿಗ್ರಹ ಇಟ್ಟಿದ್ದಾರೆ. ಇದು ಫುಡ್ ಸ್ಟ್ರೀಟಲ್ಲಿ ಒಂದು ದೇವಸ್ಥಾನ ತೋರಿಸ್ತಿರ್ತೀನಲ್ವ, ಗಣೇಶನ ದೇವಸ್ಥಾನ. ಆ ದೇವಸ್ಥಾನನೂ ಓಪನ್ ಆಗಿಬಿಟ್ಟಿದೆ. ಟೈಮ್ ಆಲ್ರೆಡಿ 8:30 ಆಗಿದೆ. ಆಚೆ ತೋರಿಸ್ತೀನಿ ನೋಡಿ. 2 ಅಂಗಡಿ ಆಲ್ರೆಡಿ ಓಪನ್ ಆಗಿದೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ನೋಡಿ, ನಾನು ಹೇಳಿರ್ಲಿಲ್ವಾ, ಇವಾಗ ಟೈಮ್ 8:30 ಆಗಿದೆ. 2 ಅಂಗಡಿ ಓಪನ್ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಲ್ಲ ಅಂಗಡಿಗಳು ಓಪನ್ ಆಗಿಬಿಡುತ್ತೆ. ಒಂದು ಪಾರಿವಾಳ ನೋಡಿ ಅಲ್ಲಿ, ಅಯ್ಯೋ ಪಾರಿವಾಳ ಅಂತೀನಿ, ಒಂದು ಬಾತ್ಕೋಳಿ ನೋಡಿ ಅಲ್ಲಿ ಹಿಂದೆ ಇದೆ. ಇಲ್ಲಿದೆ ನೋಡಿ, ಅವ್ರ ಫ್ರೆಂಡ್ಸ್ ಜೊತೆಗೆ ಆಟ ಆಡ್ತಿದ್ದೆ. ಇಲ್ಲಿದೆ ಅವ್ರ ಫ್ರೆಂಡ್ಸ್ ಜೊತೆಗೆ ಪಾರಿವಾಳ. ಅಯ್ಯೋ ಪಾರಿವಾಳ ಮನೆ ಬರುತ್ತೆ, ತೆಗೆದುಕೊಂಡು ಹೊರಟೋಗುತ್ತೆ. ಇನ್ನೊಂದು ಅಕ್ವೇರಿಯಂ ಇದೆ. ಮೇ ಬಿ ಇದು ಆಸ್ಟ್ರಿಚ್ ಅಂತ ತಾನೇ ಕರೆಯೋದಿದೆನಾ.